ಈ ಕೋವಿಗಳನ್ನು ಅಥವಾ ಈ ಗನ್ನ ಲೈಸೆನ್ಸ್ಗಳನ್ನು ಕೊಡ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳು, ಪೊಲೀಸ್ನವರು NOC ಕೊಡ್ತಾರೆ. ಅವರಿಗೆ ಒಂದು ಆರ್ಮ್ಸ್ ಆಕ್ಟ್ ಅಂತಕ್ಕಂಥದ್ದು ಒಂದು ಕಾಯ್ದೆ ಇದೆ, ಕಾನೂನಿದೆ. ಅದಕ್ಕೆ ಪ್ಯಾರಾಮೀಟರ್ಸ್ ಅನ್ನು ಡಿಫೈನ್ ಮಾಡಿದ್ದಾರೆ, ವೆಲ್ ಡಿಫೈನ್ಡ್ ಪ್ಯಾರಾಮೀಟರ್ಸ್. ಅವರು ಆ ಕೋವಿ ಅವರ ಹತ್ರ ಇದ್ದಾಗ ಅವರಿಗೆ ಅದನ್ನ ಉಪಯೋಗ ಮಾಡುವಂತ ದೈಹಿಕ ಶಕ್ತಿ ಇರಬೇಕು, ಮಾನಸಿಕ ಅಸ್ವಸ್ಥತೆ ಇರಬಾರ್ದು, ಯಾವುದೇ ಕ್ರಿಮಿನಲ್ ರೆಕಾರ್ಡ್ಸು ಅಥವಾ ಆ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರಬಾರ್ದು. ಈ ರೀತಿ 10 ಕ್ರೈಟೀರಿಯಾಗಳನ್ನು ಕೊಟ್ಟಿದ್ದಾರೆ. ಕೃಷಿಗೆ ಸಂಬಂಧಪಟ್ಟಾಗೆ ಅವರು ಇಂಥ ಕೃಷಿ ಭೂಮಿಯಲ್ಲಿ ಇರ್ತಕ್ಕಂಥ ಅಲ್ಲಿ ಇರುವಾಗ ಅವರಿಗೆ ಲೈಸೆನ್ಸ್ ಕೊಡ್ತಾರೆ. ಇವರೆಲ್ಲೋ ತಾಲೂಕಿನ ಹೊರಗಡೆ ಇದ್ದು, ಯಾವುದೋ ಪಟ್ಟಣದಲ್ಲಿದ್ದು, ಕೃಷಿ ಭೂಮಿ ಎಲ್ಲೋ ಬೇರೆ ಕಡೆ ಇದ್ದಾಗ ಇಲ್ಲಿ ಅವರಿಗೆ ಇಟ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ. ಈ ರೀತಿ ಅನೇಕ ನಿಬಂಧನೆಗಳಿರೋ ಕಾರಣಕ್ಕಾಗಿ ಅದು ತಡ ಆಗ್ಬೋದು. ಈಗ ನೋಡಿ, ಮಂಗಳೂರು ನಗರದಲ್ಲಿ 23ರಲ್ಲಿ 34 ಅರ್ಜಿಗಳು ಸ್ವೀಕೃತ ಆಗಿದೆ, 24ರಲ್ಲಿ 97 ಅರ್ಜಿಗಳು ಸ್ವೀಕೃತ ಆಗಿದೆ, 298 ಅರ್ಜಿಗಳು 25ರಲ್ಲಿ ಸ್ವೀಕೃತ ಆಗಿದೆ. ಅವಷ್ಟನ್ನು ಅವರು ಪ್ರಕರಣಗಳು ಯಾವುದೂ ಬಾಕಿ ಇಲ್ಲದೆ ಅವರು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ 367 24 298 25ರಲ್ಲಿದೆ. ಈ ವರ್ಷದಲ್ಲಿ 32 ಇದೆ. ಉಡುಪಿಯಲ್ಲಿ 750 23ರಲ್ಲಿ ಅರ್ಜಿಗಳಿದ್ರೆ 24ರಲ್ಲಿ 1050 ಇದೆ, 25ರಲ್ಲಿ 500 ಇದೆ. ಯಾರು ಅರ್ಜಿಗಳನ್ನು ಹಾಕ್ತಾರೆ ಅವರನ್ನ ಈ ಕ್ರೈಟೀರಿಯಾದಲ್ಲಿ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ರಿನ್ಯೂ ಮಾಡಿ ಕೊಡ್ತಾರೆ. ಪೊಲೀಸ್ನವರು ಈ NOCಗಳನ್ನು ಕೊಡೋದು ಅಷ್ಟೇ ಬಿಟ್ರೆ ಅವರು ಲೈಸೆನ್ಸ್ ಅನ್ನ ರಿನ್ಯೂ ಮಾಡೋದಿಲ್ಲ, ಮಾಡೋರು ಜಿಲ್ಲಾಧಿಕಾರಿಗಳು. ಆದ್ರಿಂದ ಮಾನ್ಯ ಸದಸ್ಯರಿಗೆ ಹೇಳಕ್ ಬಯಸ್ತೇನೆ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏನಾದರೂ ವಿಳಂಬ ಆಗಿದ್ರೆ ಅದನ್ನ ತಾವು ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನೆಯನ್ನು ಕೇಳಬಹುದು. ಆದ್ರೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಯಾವುದೇ ಪ್ರಕರಣಗಳು ಅರ್ಜಿಗಳು ಬಾಕಿ ಇಲ್ಲ ಅಂತಕ್ಕಂಥದ್ದನ್ನ ಅವರ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಆಸ್ ಪರ್ ದ ಆರ್ಮ್ ಆಕ್ಟ್ 1959 ಪ್ರಕಾರ ಒಬ್ಬ 2 ಕೋವಿ ಹೊಂದಲಿಕ್ಕೆ ಅವಕಾಶ ಇದೆ ಸಭಾಧ್ಯಕ್ಷರೇ. ಮೊದಲು 3 ಇತ್ತು, ಈಗ ಕೇಂದ್ರ ಸರ್ಕಾರ 2 ಮಾಡಬೇಕಂತ 2 ಹೊಂದಲಿಕ್ಕೆ. ನಾನು ಮಾನ್ಯ ಗೃಹ ಮಂತ್ರಿ ಅವರು ಹೇಳಿದಾಗೆ ನಾವು ಇಲ್ಲಿಂದ ರೆಕಮೆಂಡೇಶನ್, ನಾನು ಕೇಳ್ತಾ ಇರೋದು ಅವ್ರಿಗೆ ಏನಾದರೂ ಹೊರಗಡೆ ಇದ್ರೆ ಕೊಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ಗ್ರಾಮದಲ್ಲೇ ವಾಸ ಮಾಡ್ತಿರುವಂತಹ ರೈತರು ಸುಮಾರು 250ರಿಂದ 300 ಕೋವಿ ಲೈಸೆನ್ಸ್ಗಳನ್ನು ತಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಂದ ಕ್ಯಾನ್ಸಲೇಷನ್ ಮಾಡಿದ್ದಾರೆ. DC ಅವರು ಆಸ್ ಪರ್ ದ NOC ಆಫ್ ದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದೇ ವಿಲ್ ಇಶ್ಯೂ ದ ಲೈಸೆನ್ಸ್. ನಾನು DC ಅವರ ಹತ್ರ ಕೂಡ ಮಾತಾಡಿದ್ದೀನಿ. ಯಾವತ್ತು ಪೊಲೀಸ್ ಇಲಾಖೆಯಿಂದ ನೆಗೆಟಿವ್ ರಿಪೋರ್ಟ್ ಬರ್ತದೆ, ನಾನು ಬೇಕಾದ್ರೆ 250 ಹೆಸರನ್ನು ಕೊಡ್ತೇನೆ ಮಾನ್ಯ ಗೃಹ ಸಚಿವರಿಗೆ, ಅದನ್ನು ನವೀಕರಣ ಮಾಡ್ಲಿಕ್ಕೆ ಏನು ತೊಂದರೆ. ನಾವೇನು ಏಜ್ ಆದ್ರೆ ಮಗನಿಗೆ ಕೊಡಿ ಮತ್ತೆ ಹೊಸ ಲೈಸೆನ್ಸ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಆರ್ಮ್ಸ್ ಆಕ್ಟ್ ಪ್ರಕಾರ ಏನೇನು ಇದೆ ಅದನ್ನು ಕೊಡುವಂತ ಕೆಲಸವನ್ನು ಮಾಡಿ ಅಂತ ನಾವು ಹತ್ರ ಹೇಳುದು. ದಯಮಾಡಿ ಗೃಹ ಮಂತ್ರಿಗಳು ಸೂಚನೆ ಕೊಡಬೇಕು, ಅದನ್ನು ದಯಮಾಡಿ ನವೀಕರಣ ಮಾಡುವಂತದ್ದು. ಹೊಸ ಲೈಸೆನ್ಸ್ಗೆ ನಾವೇನು ರಿಕ್ವೆಸ್ಟ್ ಇಲ್ಲ, ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಕೊಡ್ಲಿ. ಇದು ರಿನ್ಯೂವಲ್ ಮಾಡಿದ್ರೆ ಅದನ್ನು ಮಾಡುವುದೇನು ಸಭಾಧ್ಯಕ್ಷರೇ? ಇಲ್ಲಾದ್ರೆ ಒಂದು ದೊಡ್ಡ ಗೋಡೌನ್ ಆದ್ರೂ ಓಪನ್ ಮಾಡಿದ್ರೆ ಗೃಹ ಇಲಾಖೆ ಅದರಲ್ಲಾಗಿ ತಗೊಂಡೋಗಿ ಇಡ್ತೀವಿ, ಬೈಬೇಕನ್ನಾದ್ರೂ ಮಾಡ್ಲಿ, ಅದನ್ನ ತಗೊಂಡೋಗಿ ಇಡುದಲ್ಲಿ ಕಟ್ಟಿಗೆ ತರ ಹೇಳಿದ್ರಲ್ಲ ಸಚಿವರೇ ಉತ್ತರ ಅಲ್ಲ. ಆ ಉತ್ತರ ನಮ್ಮ ಪ್ರಶ್ನೆಗೆ ಉತ್ತರ ಬರಬೇಕಲ್ಲ ಸಭಾಧ್ಯಕ್ಷ. ಅಧ್ಯಕ್ಷರೇ, ಸದಸ್ಯರು 250 ಅರ್ಜಿಗಳು ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದು ನನಗೆ ಕಳಿಸ್ಕೊಡಿ ದಯಮಾಡಿ. ಎಲ್ಲೆಲ್ಲಿ ಬಾಕಿ ಇದೆ ಅದನ್ನ ನೀವು ಕಳಿಸ್ಕೊಟ್ರೆ ಪೊಲೀಸ್ ಇಲಾಖೆ ವತಿಯಿಂದ ಪೆಂಡಿಂಗ್ ಆಗಿದ್ರೆ ನಾನು ಅವ್ರಿಗೆ ಸೂಚನೆ ಕೊಡ್ತೇನೆ. ಪೆಂಡಿಂಗ್ ಅಂತ ಕೇಳ್ತಾ ಇದ್ದಾರೆ ಸಭಾಧ್ಯಕ್ಷ. ಇವರು ಬಂದ ಕೂಡಲೇ ಅದನ್ನು ಅವರಿಗೆ ಕೊಡಬಾರ್ದಂತ ಬರೀತಾರೆ. ಆಯ್ತು, ಯಾವ್ದು ರಿಜೆಕ್ಟ್ ಪಟ್ಟಿ ಕೊಡಿ ಅವರಿಗೆ, ಪಟ್ಟಿ ಕೊಡುವಂತ ಕೆಲಸ ಮಾಡ್ತೀವಿ. ನಿಯಮಗಳು ಸರಿಯಾಗಿದ್ರೆ ಕೊಡ್ತಾರೆ, ಅದಕ್ಕೆ ನಾನು ಸೂಚನೆ ಕೊಡ್ತೀನಿ. ಪ್ರಾಕ್ಟಿಕಲ್ ನಿಯಮಗಳು ಸರಿ ಇದ್ರೆ ಕೊಡಲ್ಲ ಗ್ರಾಮಾಂತರಗಳೇ, ನಿಯಮಗಳು ಸರಿ ಕೊಡುವುದಿಲ್ಲ. ನಿಯಮಗಳು ಸರಿಯಾಗಿದ್ದಾರೆ, ನಾನೇ ಲಿಸ್ಟ್ ಕೊಡಿ, ಪರಿಶೀಲನೆ ಮಾಡಿ ನಿಯಮ ಪ್ರಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಕೊಡಿಸ್ತೀನಿ, ನಾನೇ ಕೊಡಿಸ್ತೇನೆ. ಥ್ಯಾಂಕ್ ಯು. ಅಧ್ಯಕ್ಷ, ಆಯ್ತು, ರಿನ್ಯೂವಲ್ ಮಾಡ್ಸಕ್ಕೆ ಸಭಾಧ್ಯಕ್ಷ ಮಾನ್ಯ ಗೃಹ ಮಂತ್ರಿಗಳು ಗನ್ನ ರಿನ್ಯೂವಲ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ತಾಲೂಕ್ ಹೆಡ್ ಕ್ವಾರ್ಟರ್ ಇಂದ ಜಿಲ್ಲಾ ಒಂದ್ ನಿಮಿಷ SP ಇದಕ್ಕೆ ಗನ್ನ ತಗೊಂಡು ಹಂಗಲ್ಲ, ರಿನ್ಯೂವಲ್ ಮಾಡ್ಸಕ್ಕೆ
ನಾನು ಹೇಳೋದು ತಾಲೂಕ್ ಮಟ್ಟದಲ್ಲಿ ಅವಕಾಶ ಮಾಡಿಕೊಟ್ರೆ ಒಳ್ಳೇದು. ಯಾಕೆಂದ್ರೆ ಆ ಗನ್ನನ್ನ ಹಿಡ್ಕೊಂಡು KSRTC ಬಸ್ ಅಲ್ಲಿ ಇದ್ರಲ್ಲೆಲ್ಲ ತಗೊಂಡು ಜಿಲ್ಲಾ ಇದು ಕಚೇರಿಗೆ ತಗೊಂಡೋಗಿ ಅಲ್ಲಿಂದ ರಿನ್ಯೂವಲ್ ಮಾಡಿಸ್ಕೊಂಡ್ ಬರ್ಬೇಕು. ತಾಲೂಕ್ ಕಚೇರಿಯಲ್ಲೇ ಕೊಟ್ರೆ ತುಂಬಾ ಅನುಕೂಲ ಆಗತ್ತೆ. ಇಲ್ಲ ಅಂದ್ರೆ ಜಿಲ್ಲಾ ಮಟ್ಟಕ್ಕೆ ತಗೊಂಡೋಗೋದು ವಾಪಸ್ ತಗೊಂಡ್ಬರ್ತಕ್ಕಂಥದ್ದು ತುಂಬಾ ಕಷ್ಟ ಅಲ್ಲ. ಸಭಾಧ್ಯಕ್ಷ ಕ್ವಶನ್ ಹಾಕಿದ್ರೆ ನಂಗೆ ಬಂದಿಲ್ಲ 2 ವರ್ಷದಿಂದ. ರೈಟಿಂಗ್ ಅಲ್ಲಿ ಕೊಡಿ ಮಾರು ಕೊಡ್ತೀನಿ. ಅದಕ್ಕೋಸ್ಕರ ತಮ್ಮ ಮುಖಾಂತರ ಇಲ್ಲಿ ಹೇಳಿದ್ರೆ ನೀವ್ ಇದ್ದಾಗ ಹೇಳಿದ್ರೆ ಅದಕ್ಕೆ ವೆಯ್ಟ್ ಇರುತ್ತೆ. ಹಂಗಾಗಿ ದಯವಿಟ್ಟು ಮಾನ್ಯ ಗೃಹ ಮಂತ್ರಿಗಳು ಅದನ್ನ ತಾಲೂಕ್ ಕೇಂದ್ರದಲ್ಲೇ ರಿನ್ಯೂವಲ್ ಮಾಡ್ಕೊಡಕ್ಕೆ ಅವಕಾಶ ಮಾಡಿಕೊಟ್ರೆ ಬಾರಿ ಒಳ್ಳೇದು. ತಾಲೂಕ್ ಹೆಡ್ ಕ್ವಾರ್ಟರ್ 100 ಕಿಲೋಮೀಟರ್ ತಗೋಬಹುದು. ಮಾನ್ಯ ಅಧ್ಯಕ್ಷರೇ, ಅದು ಪಾಲಿಸಿ ಡಿಸಿಷನ್. ಅದನ್ನ ನಾವು ಪರಿಶೀಲನೆ ಮಾಡಬಹುದು. ಯಾಕೆಂದ್ರೆ ತಮ್ಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ತಾಲೂಕು ಮಟ್ಟದಿಂದ ಕೊಡಬೇಕು ರಿನ್ಯೂವಲ್ ಮಾಡಿ ಅಂತೇಳಿ ಮತ್ತೆ ಯಾರಿಗೆ ಅಧಿಕಾರ ಕೊಡಬೇಕು ಪ್ರಶ್ನೆ ಬರ್ತದೆ. ಯಾಕಂದ್ರೆ ಅಲ್ಲಿ ಜಿಲ್ಲಾಧಿಕಾರಿಗಳು ರಿನ್ಯೂ ಮಾಡ್ತಾರೆ, ಇಲ್ಲಿ ತಾಲೂಕು ಮಟ್ಟದಲ್ಲಿ ಯಾರು, ಆಗ ತಾಲೂಕು ಮ್ಯಾಜಿಸ್ಟ್ರೇಟ್ಗೆ ಅಧಿಕಾರ ಕೊಡಬೇಕು. ಇಟ್ಸ್ ಎ ಪಾಲಿಸಿ ಡಿಸಿಷನ್. ಅನ್ನಪೂರ್ಣ